ಈಗ 26th ಆಫ್ ಜೂನ್ ನಾವು ಇಡೀ ರಾಷ್ಟ್ರದಲ್ಲಿ ದೇಶದಂತದಲ್ಲಿ ಡ್ರಗ್ ಅವೇರ್ನೆಸ್ ಕ್ಯಾಂಪ್ ಮಾಡಲಾಗುತ್ತೆ. ಸೊ ಅದರ ಸಲುವಾಗಿ ನಾವು ಮೊನ್ನೆ 26ನೇ ತಾರೀಕಿನ ಎಲ್ಲ ಸಬ್ ಡಿವಿಷನ್ ಹಂತದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅವೇರ್ನೆಸ್ ಕ್ಯಾಂಪೇನ್ ಮಾಡಲಾಗಿದೆ. ಆ್ಯಂಡ್ ಇದ್ರ ಜೊತೆಗೆ ನಾವು ಸಹ ಆದಷ್ಟು ಕೆಲಸಗಳು ಮಾಡ್ತಾಯಿದ್ದೀವಿ. ಪೊಲೀಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಗೆ ಡ್ರಗ್ಸ್ ತಡೆಗಟ್ಟಬೇಕು, ಆರಿಜಿನ್ ಎಲ್ಲಿಂದ ನಮಗೆ ಇದು ಬರುತ್ತೆ ಇಲ್ಲಿಗೆ, ಅಲ್ಲಿಂದನೇ ನಾವು ತಡೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಮುಖ್ಯವಾಗಿ ಅರಿವು ಮೂಡಿಸಬೇಕು ಅನ್ನೋದು ಇದಾಗುತ್ತೆ. ಜನರಲಿ ನಮಗೆ ಇಲ್ಲಿ ಸಮಸ್ಯೆ ಏನಾಗುತ್ತೆ, ತುಮಕೂರು ಶೈಕ್ಷಣಿಕ ನಗರ, ಮಕ್ಕಳು ಜಾಸ್ತಿ ಇರ್ತಾರೆ. ನಾವು ಎಲ್ಲಾದರೂ ಒಬ್ಬ ಇಬ್ಬರನ್ನು ಪೆಡಲರ್ಸ್ನು ಹಿಡ್ಕೊಂಡಿದ್ರು ಸಹ, ಅಂದರೆ ಯಾರು ಮಾರಾಟ ಮಾಡಿದ್ರೆ ಹಿಡ್ಕೊಂಡ್ರು ಸಹ, ಇವರು ಮಕ್ಕಳು ಬ್ಯಾಂಗ್ಳೂರು ಹೋಗೋರು, ಅಲ್ಲಿ ಕೆಲಸ ಮಾಡೋರು, ಅಲ್ಲಿಂದ ಮತ್ತೆ ತೊಗೊಂಡು ಇಲ್ಲಿ ಬಂದು ಮಾರಾಟ ಮಾಡೋದು ಇಲ್ಲಿ ಮಾಡ್ತಾ ಇರ್ತಾರೆ. ಅದಕ್ಕೆ ಮುಂಚಿತವಾಗಿ ಅರಿವು ಮೂಡಿಸೋದು, ಸ್ಕೂಲ್ ಹಂತದಲ್ಲಿ ಕಾರ್ಯಕ್ರಮ ಮಾಡೋದು ಇದು ಇನ್ನೊಂದು ಕಾರ್ಯಕ್ರಮ. ಈಗ ಆದಷ್ಟು ಬೇಗ ನಾವು ಒಂದು ಕಾರ್ಯಕ್ರಮ ಚಾಲನೆ ಮಾಡ್ತೀವಿ. ಪಂಚಾಯಿತಿ ಹಂತದಲ್ಲಿ ಸಮಿತಿಗಳನ್ನು ನಾವು ಚಾಲನೆ ಮಾಡ್ತಾಯಿದ್ದೀವಿ. ಈಗಾಗಲೇ ಒಂದು ಮೀಟಿಂಗಲ್ಲಿ ಜಿಲ್ಲಾಡಳಿತ ಮತ್ತು ಪಂಚಾಯಿತಿ ಆಡಳಿತ ಜೊತೆ ಡಿಸ್ಕಷನ್ ನಡೆಯಲಾಗಿದೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಂದ ಪೊಲೀಸ್, ಪಂಚಾಯಿತಿ, ಎಜುಕೇಷನ್, ಹೆಲ್ತ್, ಎಕ್ಸೈಸ್ ಇಷ್ಟು ಜನನೂ ನಾವು ಒಟ್ಟಾಗಿ ಸೇರಿಸ್ಕೊಂಡು ಒಂದು ಸಮಿತಿ ಮಾಡಲಾಗುತ್ತೆ ಪಂಚಾಯಿತಿ ಹಂತದಲ್ಲಿ. ಅದು ನಮಗೆ ಮಾಹಿತಿ ಕೊಡೋದಾಗಲಿ, ಅರಿವು ಮೂಡಿಸೋದಾಗಲಿ, ಕ್ರಮ ತಗೊಳ್ಳೋದಾಗಲಿ ಇದೆಲ್ಲ ಮಾಡಲಾಗುತ್ತೆ. ಸೊ ಆದಷ್ಟು ಬೇಗ ನಾವು ಅದು ಚಾಲನೆ ಮಾಡ್ತೀವಿ. ಆ ಚಾಲನೆ ಮಾಡುವಾಗ ಭಾಳ ಗಂಭೀರವಾಗಿ ನಾವು ಕ್ರಮ ತಗೊಳ್ತೀವಿ. ಮಕ್ಕಳಿಗೆ ಚಾಕ್ಲೇಟ್ ಮೂಲಕ ಸೇರ್ತಾ ಇದೆ ಅಂತೇಳಿ ಟಿ ವಿ ಜಯಚಂದ್ರ ಮೊನ್ನೆ ಶಿರಾದಲ್ಲಿ ಕಳವಳ ವ್ಯಕ್ತಪಡಿಸಿದ್ದಾರೆ ಸರ್. ಈಗ ಅದು ಹೆಂಗಿರುತ್ತಂದರೆ ಕ್ರಮ ನಾವು ತೊಗೊಳ್ಳೋವರೆಗೂ ಇದೆಲ್ಲ ಹೇಳೋಕ್ಕೆ ಬರಲ್ಲ. ಸೊ ನಾವು ಕ್ರಮ ತೊಗೊಂಡು ಎಲ್ಲ ಪೂರ್ತಿ ಕಂಟ್ರೋಲ್ ಮಾಡೋ ಥರ ನಾವು ಹೋಗ್ತೀವಿ.